ನಮಸ್ಕಾರ ಸ್ನೇಹಿತರೆ. ಪರಿಸರ ದಿನಾಚರಣೆ ಹತ್ರದಲ್ಲೇ ಇದೆ. ಹಾಗಾಗಿ ಇದರ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡೆ. ತಕ್ಷಣಕ್ಕೆ ನನಗೆ ಹೊಳೆದಿದ್ದು, ತಮ್ಮ ಪರಿಸರವನ್ನ ಶುಚಿಯಾಗಿ ಇಟ್ಕೊಂಡು ತಮ್ಮ ಪರಿಸರದಲ್ಲಿ ಗಿಡಗಳನ್ನ ಬೆಳೆಸ್ತಾರಲ್ಲ ಅಂಥವರ ಇಂಟರ್ವ್ಯೂ ಮಾಡೋಣ ಅಂತ ಅನ್ಕೊಂಡೆ. ಒಂದು ಗಾರ್ಡನ್ ಟೂರ್ ಅನ್ನ ಮಾಡೋಣ ಅಂತ ಅನ್ಕೊಂಡೆ. ಹಾಗಾಗಿ ಇವತ್ತು ಒಂದು ವಿಶೇಷವಾದ ಗಾರ್ಡನ್ಗೆ ಬಂದಿದ್ದೀನಿ. ಟೆರೆಸ್ ಗಾರ್ಡನ್ ಇದು, ತಾರಸಿ ತೋಟ. ಇಲ್ಲಿ ವಿಶೇಷವಾದಂತಹ ಒಂದು ಸಸ್ಯ ಪ್ರಭೇದವನ್ನ ಇಲ್ಲಿ ಬೆಳೆಸ್ತಾ ಇದ್ದಾರೆ. ಅದನ್ನ ನಾವು ಆರ್ಕಿಡ್ಸ್ ಅಂತ ಕರಿತೀವಿ. ಇಲ್ಲಿ ಈ ಗಾರ್ಡನ್ ಅಲ್ಲಿ ಆರ್ಕಿಡ್ಸ್ ಗಳು ಮಾತ್ರ ಇದಾವೆ. ಸುಮಾರು 3000ದಷ್ಟು ಆರ್ಕಿಡ್ಸ್ ಗಳು ಇಲ್ಲಿ ಈ ಗಾರ್ಡನ್ ಅಲ್ಲಿ ಇದೆ. ಬನ್ನಿ ನಿಮ್ಗೆ ಅದನ್ನ ತೋರಿಸೋಣ. ಹಾಗೆ ಅವರು ಹೇಗೆ ಇದನ್ನ ಬೆಳೆಸಿದ್ದಾರೆ ಅಂತ ಅವ್ರನ್ನ ಕೇಳೋಣ. ಆರ್ಕಿಡ್ಸ್ಗಳು ಸಸ್ಯ ಜಗತ್ತಲ್ಲಿ ತಮ್ಮದೇ ಆದ ವೈಶಿಷ್ಟ್ಯವನ್ನ ಪಡೆದಂಥ ಗಿಡಗಳು. ಸಸ್ಯಗಳು ಚಂದ, ಹೂವು ಅಂದ ತಕ್ಷಣ ಆರ್ಕಿಡ್ಸ್ಗಳು ಕೂಡ ನೆನಪಾಗ್ತವೆ. ಸಸ್ಯಗಳ ಪರಿಚಯ ಇಲ್ಲದವನಿಗೂ ಕೂಡ ಆರ್ಕಿಡ್ಸ್ಗಳು ಚಿರಪರಿಚಿತ. ಹೂವಿನ ಆಕಾರ, ಬಣ್ಣ ಹಾಗೂ ಗಾತ್ರಕ್ಕೆ ಮರುಳಾಗದ ಮಾನವನೇ ಇಲ್ಲ. ಆರ್ಕಿಡ್ಸ್ಗಳನ್ನ ಸಸ್ಯಶಾಸ್ತ್ರದ ಕಣ್ಣಿನಿಂದ ನೋಡುವುದಾದರೆ ಆರ್ಕಿಡ್ಸ್ಗಳು ಏಕದಳದ ಸಸ್ಯಗಳು. ಸಸ್ಯಶಾಸ್ತ್ರದಲ್ಲಿ ಇವುಗಳನ್ನ ಪ್ರತ್ಯೇಕವಾದ ಒಂದು ಕುಟುಂಬದಲ್ಲಿ ಇಟ್ಟಿದ್ದಾರೆ. ಅದನ್ನು ಆರ್ಕಿಡೇಸಿ ಅಂತ ಕರಿತೀವಿ. ಆರ್ಕಿಡ್ಸ್ಗಳಲ್ಲಿ ಸುಮಾರು 70% ಅಷ್ಟು ಆರ್ಕಿಡ್ಸ್ಗಳು ಎಪಿಫೈಟ್ಸ್. ಎಪಿ ಅಂದ್ರೆ ಮೇಲೆ, ಫೈಟ್ ಅಂದ್ರೆ ಪ್ಲಾಂಟ್ಸ್ ಅಂದ್ರೆ ಇನ್ನೊಂದು ಗಿಡದ ರೆಂಬೆ ಕೊಂಬೆ ಮೇಲೆ ಈ ಆರ್ಕಿಡ್ಸ್ಗಳು ಬೆಳಿತಾವೆ. ಇನ್ನೊಂದು ಸಸ್ಯದ ಮೇಲೆ ಬೆಳೆಯುವುದಾದರೆ ಇವುಗಳ ಆಹಾರ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಂತಹ ಎಪಿಫೈಟ್ಸ್ಗಳಿಗೆ ವಿಶೇಷವಾದ ಒಂದು ಬೇರ್ಗಳಿರ್ತವೆ. ಅವುಗಳನ್ನ ಏರಿಯಲ್ ರೂಟ್ಸ್ ಅಂತ ಕರಿತೀವಿ. ಈ ಏರಿಯಲ್ ರೂಟ್ಸ್ಗಳ ಮುಖಾಂತರ ಪರಿಸರದಲ್ಲಿ ಇರುವಂತಹ ಮಾಯಿಶ್ಚರ್ ಅನ್ನ ಅದು ಹೀರ್ಕೊಳ್ಳುತ್ತೆ. ಜೊತೆಗೆ ಇವುಗಳಿಗೆ ಸುಡೋ ಬಲ್ಬ್ ಅಂತ ಕರಿತೀವಿ. ಆ ಸುಡೋ ಬಲ್ಬ್ ಅಲ್ಲಿ ನೀರು ಮತ್ತು ಆಹಾರವನ್ನ ಶೇಖರಣೆ ಮಾಡಿಟ್ಕೊಂಡು ಯಾವಾಗ ಆ ಸಸ್ಯಕ್ಕೆ ಬೇಕೋ ಅದು ಆ ಸುಡೋ ಬಲ್ಬ್ ಇಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಆರ್ಕಿಡ್ಸ್ಗಳ ಇನ್ನೊಂದು ವೈಶಿಷ್ಟ್ಯತೆ ಅಂದರೆ ಅವು ಪ್ರಕೃತಿಯಲ್ಲಿರುವಂತಹ ಬೇರೆ ಜೀವಿಗಳನ್ನ ಅನುಕರಣೆ ಮಾಡ್ತವೆ. ಕೆಲವು ಆರ್ಕಿಡ್ಗಳು ಕೋತಿಯ ಮುಖವನ್ನ ಹೋಲಿದ್ರೆ ಕೆಲವು ದುಂಬಿಯನ್ನ ಹೋಲ್ತವೆ. ಕೆಲವು ಹಾರುವ ಹಕ್ಕಿಯಂತೆ ಕಂಡರೆ ಇನ್ನು ಕೆಲವು ಕುಣಿಯುವ ಹೆಣ್ಣಿನಂತೆ ಕಾಣುತ್ತವೆ. ಅಷ್ಟೇ ಅಲ್ಲ, ಚಪ್ಪಲಿಯನ್ನು ಹೋಲುವಂತಹ ಆರ್ಕಿಡ್ಗಳು ಕೂಡ ಇವೆ. ಹೌದು, ಕಣ್ಣಿಗೇನೋ ಮುದ ನೀಡತ್ತೆ, ಒಪ್ಕೋತೀವಿ. ಇನ್ನು ಹೊಟ್ಟೆ ಪಾಡೇನಪ್ಪ ಅಂತ ಯೋಚನೆ ಮಾಡಿದ್ರೆ ಅಲ್ಲೂ ಕೂಡ ಇವುಗಳು ಮೇಲ್ಗೈಯನ್ನ ಸಾಧಿಸಿವೆ. ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಐಸ್ ಕ್ರೀಮ್ ಫ್ಲೇವರ್ ಅಂದ್ರೆ ಅದು ವೆನಿಲಾ. ಈ ವೆನಿಲಾ ಬರೋದು ನಮ್ಮ ವೆನಿಲಾ ಅನ್ನುವಂಥ ಒಂದು ಆರ್ಕಿಡ್ ನಿಂದಾನೆ. ಇನ್ನು ಮೇಲೆ ವೆನಿಲಾ ಐಸ್ ಕ್ರೀಮ್ ಅನ್ನ ತಿನ್ನುವಾಗ ಆರ್ಕಿಡ್ಸ್ಗಳು ನೆನಪಾಗ್ಲಿ. ಇವುಗಳ ಇನ್ನಿತರೆ ಮಾಹಿತಿಯನ್ನ ಹಲವಾರು ವರ್ಷಗಳಿಂದ ಬೆಳೀತಾ ಇರೋರ ಕಡೆಯಿಂದನೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ಕಾರ. ನೀವು ಹಲವಾರು ಆರ್ಕಿಡ್ ಪ್ರಭೇದಗಳನ್ನ ನಿಮ್ಮ ಟೆರೆಸ್ ಅಲ್ಲಿ ಬೆಳೆಸಿದ್ದೀರಾ. ತಾರಸಿ ತೋಟವನ್ನ, ಟೆರೆಸ್ ಗಾರ್ಡನ್ ಅನ್ನ ಮಾಡಿದ್ದೀರಾ. ಹಲವಾರು ಪ್ರಭೇದಗಳಿವೆ. ಇದು ಒಂಥರ ಪರಿಸರ ಸಂರಕ್ಷಣೆಗೆ. ನೀವು ಪರಿಸರ ಜೊತೆಗೆ ಸ್ನೇಹವನ್ನ ಬೆಳೆಸ್ಕೊಂಡು ಪರಿಸರ ಒಡನಾಡಿಗಳಾಗಿದ್ದೀರ. ಹೀಗಾಗಿ ನಿಮ್ಮ ಒಂದು ಪುಟ್ಟ ಕಥೆ ಎಷ್ಟೋ ಜನರಿಗೆ ಪ್ರೇರಣೆ, ಮಾದರಿ. ಹಾಗಾಗಿ ನಿಮ್ಮ ಪರಿಚಯವನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಮಾಡ್ಬೋದು.
ನಮಸ್ಕಾರಮ್ಮ. ಆ, ತಾವು ಇಲ್ಲಿ ಬಂದು ಈ ಪ್ರೋಗ್ರಾಮ್ ಮಾಡ್ತಾ ಇರೋದಕ್ಕೆ, ರೆಕಾರ್ಡ್ ಮಾಡೋಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಬೇಸಿಕಲಿ ನನಗೆ ಅಡ್ವರ್ಟೈಸ್ಮೆಂಟು ಆ ಥರದ್ದೆಲ್ಲ ಇಷ್ಟ ಇಲ್ಲ. ಆದರೆ ಎಂಟರ್ಪ್ರಿನರ್ಶಿಪ್ ಆಗಿ ಈ ಥರ ಬರೋರಿಗೆ ಐ ವುಡ್ ಲೈಕ್ ಟು ಎನ್ಕರೇಜ್, ಬಿಕಾಸ್ ಐ ವಾಸ್ ಅನ್ ಎಂಟರ್ಪ್ರಿನರ್. ಐಟಮ್ ಒಂದು. ಎರಡನೇದು, ನನ್ನ ಹೆಸರು ಶ್ರೀನಾಥ್ ರಾವ್ ಅಂತ. ನಾನು ಐ ಆಮ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ಎ ಲ್ಯಾಂಪ್ ಇಂಡಸ್ಟ್ರಿ. ಡಿಡ್ ವೆರಿ ವೆರಿ ವೆಲ್. Then afterwards we started 3 different factories for making different products for lighting industry. ಅದರಲ್ಲೂ ತುಂಬ ಚೆನ್ನಾಗಿ ಹೆಸರು ಮಾಡಿದ್ವಿ, ದುಡ್ಡು ಎಲ್ಲ ಮಾಡಿದ್ವಿ. ಆಮೇಲೆ ನಮ್ಗೆ ವಯಸ್ಸು ಆಗ್ತಾ ಆ ಕೆಲಸಗಳ ಮೇಲೆ ಇಂಟ್ರೆಸ್ಟ್ ಹೊರಟೋಯ್ತು. ಮಕ್ಳುಗಳಿಗೆ ಅದನ್ನು ಮಾಡಲಿಕ್ಕೆ ಬಿಸ್ನೆಸ್ ಇರಲಿಲ್ಲ, ಬಿಸ್ನೆಸ್ನಲ್ಲಿ ಬರಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರವ್ರ ಕೆರಿಯರ್ಗಳು ಶುರು ಮಾಡ್ಕೊಂಡಿದ್ರು. ಆವಾಗ ನನ್ನ ಮಗ ಹೇಳ್ದ, ನಾನು ಬಿಸ್ನೆಸ್ ಬಿಟ್ಟು ಬರೋ ಹಂಗಿದ್ರೆ ಇನ್ನೇನಾರ ಒಂದು ಹವ್ಯಾಸ ಹಚ್ಕೊಂಡು ಕೆಲಸ ಬಿಡಬೇಕು. ಬಿಕಾಸ್ ನಾನು ಸ್ವಲ್ಪ ವರ್ಕೋಹಾಲಿಕ್ಕು. ಕೆಲಸ ಇಲ್ದಿರ ಸುಮ್ಮನೆ ಕೊಟ್ಟಿದ್ರೆ ನೀವು ಹುಚ್ಚಿಡಿಯುತ್ತೆ, ಅಥವಾ ನೀವೆಲ್ಲ ನಮ್ಗೆ ಹುಚ್ಚಿಡಿಸ್ತೀರಾ, ಏನಾರ ಹಾಬಿ ಇಟ್ಕೊಂಡು ಕೆಲಸ ಬಿಡಿ ಅಂತ ಹೇಳ್ದ. ಆ ಟೈಮ್ ಒಳಗಡೆ ನಮ್ಮ ಬೇರೆ ಡೈರೆಕ್ಟರ್ಗಳಿಗೆಲ್ಲ ಹೇಳ್ಬಿಟ್ಟು ಸ್ವಲ್ಪ ದಿವಸ ಆದಮೇಲೆ ಬಿಟ್ಬಿಡ್ತೀನಿ ಅಂತ ಹೇಳಿದೆ. ಅವರು ಸ್ವಲ್ಪ ದಿವಸ ನಮಗೂ ಸಪೋರ್ಟ್ ಮಾಡಿ ಸರ್ ಅಂತ ಹೇಳಿದ್ರು. ಆ ಟೈಮ್ ಒಳಗಡೆ ನಾನು ಫ್ರೀ ಮಾಡಿಕೊಂಡು ಏನು ಹಾಬಿ ಮಾಡ್ಬೋದು ಅಂತ ಡೆಸ್ಕ್ ರಿಸರ್ಚ್ ಮಾಡಿದೆ, ನೆಟ್ಟೆಲ್ಲ ಚೆಕ್ ಮಾಡಿಕೊಂಡು. ದೆನ್ ಐ ಫೈನಲೈಸ್ಡ್, ಲೆಟ್ ಮೀ ಡೂ ಆರ್ಗ್ಯಾನಿಕ್ ಗಾರ್ಡನಿಂಗ್. ಟೆರಾಸ್ ಮೇಲೆ ಮಾಡೋಣ, ಫಿಸಿಕಲಿಗೂ ಫಿಟ್ ಆಗಿರ್ತೀನಿ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲನೂ ಪಾಯ್ಸನ್ ಫ್ರೀ ವೆಜಿಟೇಬಲ್ಸನ್ನು ಹಾಕ್ಬೋದು. ನಮಗೂ ವಯಸ್ಸಾಗ್ತಾ ಇರೋದ್ರಿಂದ ಇಫ್ ಯು ಈಟ್ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ವಿಲ್ ಆಲ್ಸೋ ಬಿ ಬೆಟರ್ ಹೆಲ್ತ್ ಅನಿಸ್ತು. ಅದರಿಂದ ಆವಾಗಿಂದ 2012 ಜಾನ್ವರಿಯಿಂದ ನಾನು ರಿಟೈರ್ ಆಗಿಬಿಟ್ಟು ಇಲ್ಲಿ ಮೇಲ್ಗಡೆ ರೂಫ್ ಒಳಗಡೆ 32 4 feet by 5 feet ವುಡನ್ ಟೇಬಲ್ಸ್ ಹಾಕ್ಕೊಂಡು, ಕೋಕೋ ಪಿಟ್ ಮೀಡಿಯಾ ಹಾಕ್ಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ತರಕಾರಿಗಳು ಬೆಳೆಯೋಕ್ಕೆ ಶುರು ಮಾಡಿದ್ವಿ. ವಿತಿನ್ ಅಬೌಟ್ 8-10 months ಪರ್ ಡೇ ವಿ ಆರ್ ಗೆಟಿಂಗ್ ಅರೌಂಡ್ 7 to 8 kilos of vegetables per day. ಡಿಫ್ರೆಂಟ್ ವೆಜಿಟೇಬಲ್ಸ್, ಹುರುಳಿಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಕ್ಯಾಬೇಜು, ಕಾಲಿಫ್ಲವರು, ಬ್ರಾಕೊಲಿ ಎಲ್ಲ ಸೇರಿಕೊಂಡು ಡಿಫ್ರೆಂಟ್ ವೆಜಿಟೇಬಲ್ಸು ನಮ್ಮ ಮನೆಗೆ ಆಗ್ತಾಯಿತ್ತು. ನಮ್ಮ ಸುತ್ತಮುತ್ತ ಇರೋರ್ಗೆ ಒಂದು 3-4 ಮನೆಗಳಿಗೆ ಆಗೋದು. ನಮ್ಮ ಮನೆಗೆ ಯಾರು ಬಂದರೂ ನಾವು ತರಕಾರಿ ಕೊಡ್ತಾಯಿದ್ವಿ, ಹಣ್ಣು ತೆಂಗಿನಕಾಯಿ ಕೊಡೋದ್ರ ಬದಲು. ಎಲ್ಲೋದ್ರೂ ಕೂಡ ಸ್ವೀಟ್ ಗೀಟ್ ತೊಗೊಂಡೋಗೋದ್ರ ಬದಲು ತರಕಾರಿ ಮಾಡ್ಕೊಂಡು ಬಂದ್ವಿ. ಆ ಥರ ಒಂದು 5-6 ವರ್ಷ ಆಗೋ ಹೊತ್ತಿಗೆ ನನಗೆ ಸ್ವಲ್ಪ ಕೈ ನೋವು, ಸೊಂಟ ನೋವು ಎಲ್ಲ ಬರೋಕ್ಕೆ ಶುರು ಆಯಿತು. ಯಾಕೆಂದರೆ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ನನಗೂ ಈಗ 25 ವರ್ಷ. ಕೈ ನೋವು, ಬೆನ್ನು ಎಲ್ಲ ಬರೋ ಹೊತ್ತಿಗೆ ನನ್ನ ಗಿಡಗಳ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಬಂದಿತ್ತು. ತಿರ್ಗಾ ಎಗೇನ್ ರಿಸರ್ಚ್ ಮಾಡಿದೆ, ಕಷ್ಟ ಇಲ್ದಿರ ಯಾವ್ದಾವ್ದು ಗಿಡ, ಫಿಸಿಕಲ್ ಕಷ್ಟ ಇಲ್ದಿರ ಯಾವ ಗಿಡ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ. ಆವಾಗ ಆರ್ಕಿಡ್ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡೆ. ಅದ್ರ ಬಗ್ಗೆ ಆದಷ್ಟು ತಿಳ್ಕೊಂಡು ಯಾರ್ಯಾರು ಬೆಳೀತಾ ಇದ್ದಾರೆ ಅಲ್ಲೆಲ್ಲ ಹೋಗಿ ನೋಡಿಕೊಂಡು, ಸ್ವಲ್ಪ ಹೊರದೇಶಗಳಲ್ಲೂ ಹೋಗಿದ್ದಾಗ ಆರ್ಕಿಡ್ ಹೆಂಗೆ ಬೆಳೀತಾರೆ ಅದರ ಬಗ್ಗೆ ಎಲ್ಲ ಗಮನ ಕೊಟ್ಕೊಂಡು ವಾಪಸ್ ಬಂದು ಈ ತರಕಾರಿ ಬೆಳೆಯೋದ್ರ ಜೊತೆ ಒಳಗಡೆ ಒಂದು ಸಣ್ಣದಾಗಿ ಒಂದು 15-20 ಗಿಡ ಇಟ್ಕೊಂಡು ಶುರು ಮಾಡಿದೆ 2017 ಜೂನ್ನಿಂದ. ಅದು ಗ್ರ್ಯಾಜುವಲ್ ಆಗಿ ಬಂದು ಇವಾಗ ಆಲ್ಮೋಸ್ಟ್ ಒಂದು 3,500 ಹತ್ತರದಾಗ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ನಮ್ಮ ರಿಸಲ್ಟನ್ನು. ಅಂದ್ರೆ 2017ರಲ್ಲಿ ನೀವು ಆರ್ಕಿಡ್ಸ್ ಬೆಳೆಯೋಕ್ಕೆ ಶುರು ಮಾಡಿ 2000 ಜೂನಲ್ಲಿ ಶುರು ಮಾಡಿದ್ವಿ. ಬೈ 17 ಹೊತ್ತಿಗೆ ಟೋಟಲಿ ಆರ್ಕಿಡ್ ಮಾಡಿಬಿಟ್ಟು ವೆಜಿಟೇಬಲ್ ಗಾರ್ಡನ್ ಎಲ್ಲನೂ ಪಕ್ಕದ ಸೈಟಿಗೆ ಶಿಫ್ಟ್ ಮಾಡಿಬಿಟ್ವಿ ಕೆಳಗಡೆಗೆ. ಹಾಗಾಗಿ 2012ರಿಂದ ತರಕಾರಿಗಳನ್ನ ಬೆಳೆಸ್ಕೊಂಡ್ಬಂದು 2017ರಿಂದ ಇಲ್ಲಿವರೆಗೂ ಆರ್ಕಿಡ್ಸ್ಗಳೆಲ್ಲ ಸುಮಾರು 7 ವರ್ಷದಿಂದ ಬರೀ ಆರ್ಕಿಡ್ಸ್ ಮೇಲೆ ಮಾಡ್ತೀವಿ ಈ ಜಾಗದಲ್ಲಿ. ಹೌದು. ಈಗ ಆರ್ಕಿಡ್ಸ್ ಜೊತೆ ಕಂಪ್ಯಾನಿಯನ್ ಪ್ಲಾಂಟ್ಸ್ ಅಂತ ಇರುತ್ತೆ. ಬರೀ ಆರ್ಕಿಡ್ಸ್ ಅದೊಂದೊಂದಿಗೆ ಇರೋದಕ್ಕೆ ಇಷ್ಟಪಡಲ್ಲ. ಒಂದೇ ಒಂದು ಆರ್ಕಿಡ್ ಹಾಕಿ ನೋಡ್ಕೊಳ್ಳೋದು ಕಷ್ಟ. ಒಂದು 5-6 ಆರ್ಕಿಡ್ ಇದ್ದರೆ ಚೆನ್ನಾಗಿ ಬರುತ್ತೆ, ಫ್ರೆಂಡ್ಸ್ ಬೇಕು. ಅದ್ರ ಜೊತೆ ಒಳಗೆ ಇಷ್ಟೊಂದು ಗಿಡ ಇರಬೇಕಾಗಿದ್ರೆ ಫನ್ಸು, ಬ್ರೋಮಿಲೈಟ್ಸ್, ಏರ್ ಪ್ಲಾಂಟ್ಸ್, ಹೋಯಾಸ್ ಇದೆಲ್ಲ ಕಂಪ್ಯಾನಿಯನ್ ಪ್ಲಾಂಟ್ಸ್ ಇದಕ್ಕೆ. ಅದೂ ಹಾಕಿದ್ವಿ. ಅದರಿಂದ ಒಂದಕ್ಕೊಂದಕ್ಕೆ ಒಳ್ಳೇದಾಗುತ್ತೆ. ಅದಕ್ಕೆ ಎಕಲಾಜಿಕಲಿ ಇಟ್ ಹೆಲ್ಪ್ಸ್ ಈಚ್ ಅದರ್ ಫಾರ್ ಸರ್ವೈವಿಂಗ್ ಆ್ಯಂಡ್ ಆಲ್ಸೋ ಇಟ್ ಲುಕ್ಸ್ ನೈಸ್. ಆರ್ಕಿಡ್ಸ್ ಆರ್ ವೆರಿ ಸ್ಲೋ ಗ್ರೋಯರ್ಸ್ ಆ್ಯಂಡ್ ಫ್ಲವರ್ ಬರೋದು ನಿಧಾನ ಆಗುತ್ತೆ. ನಾವು ಪೇಷನ್ಸಿಂದ ಮಾಡಬೇಕು. ಬಟ್ ಆಸ್ ಆ್ಯಂಡ್ ವೆನ್ ಇಟ್ ಬ್ಲೂಮ್ಸ್ ಇಟ್ಸ್ ಫ್ಯಾಂಟಾಸ್ಟಿಕ್. ಇಟ್ ಇಸ್ ಹೇಳಿದಾಗೆ ಪ್ರಕೃತಿ ಯಾವಾಗಲೂ ಹಾಗೆ, ಒಂದೇ ಜೀವಿಗೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಕಂಪ್ಯಾನಿಯನ್ ಇರಬೇಕು, ಇನ್ನೊಂದು ಜೊತೆಗಾರ ಇದ್ದಾಗ ಮಾತ್ರ ಎರಡು ಸುಖವಾಗಿ ಬೆಳೆಯುತ್ತೆ. ಹಾಗಾಗಿ ಅದನ್ನ ಅವ್ರು ಅರ್ಥ ಮಾಡಿಕೊಂಡು
ಬೇರೆ ಕಂಪಾನಿಯನ್ ಪ್ಲಾಂಟ್ಸ್ ಗಳನ್ನ ಕೂಡ ತಂದು ಅವರು ಬೆಳೆಸಿದ್ರು. ಸುಮಾರು 7 ವರ್ಷದಿಂದ ಈ ಆರ್ಕಿಡ್ಸ್ ಗಳನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ನೀವು ನೋಡಬಹುದು ಎಲ್ಲ ಸುತ್ತಮುತ್ತ ಬರೀ ಆರ್ಕಿಡ್ಸ್ ಅನ್ನೋ ಪ್ರಭೇದಗಳು ಮಾತ್ರ ಇದೆ. ಸುಮಾರು ಎಷ್ಟು ಪ್ರಭೇದಗಳಿವೆ ನಿಮ್ಮ ಈ ಟೆರೆಸ್ ಗಾರ್ಡನ್ ಅಲ್ಲಿ? ಒಂದು ಅಬೌಟ್ ಅರೌಂಡ್ 200 ವೆರೈಟೀಸ್ ಇರಬೇಕು. ಟೋಟಲ್ ಪ್ಲಾಂಟ್ಸ್ ಅಬೌಟ್ 3,500ದಿಂದ 4,000 ಅಷ್ಟೇ. 3,500 ಗಿಡಗಳು ಪ್ರಭೇದಗಳು ಮಾತ್ರ ಅರೌಂಡ್ 200 ಇರ್ಬೋದು. ಸೊ ಸೋರ್ಸಸ್ ಎಲ್ಲಿಂದ ತಗೊಂಡ್ಬಂದ್ರಿ ನೀವು? ಎಲ್ಲಿಂದ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ? ಯಾವ ತರ ಗಿಡಗಳನ್ನ ತಗೊಂಡ್ ಬಂದ್ರಿ ನೀವು? ಮೇಜರ್ ಆಗಿ ನಾವು ಫಾರಿನ್ಗಳಿಗೆ ಹೋಗ್ತಾ ಇದ್ದಾಗ ವಿಸಿಟ್ ಮಾಡಿದಾಗ ಅಲ್ಲಿಂದ ಬರ್ತಾ ಸ್ವಲ್ಪ ತಗೊಂಡು ಬರ್ತಾ ಇದ್ವಿ. ಎರಡನೇದು ದೇರ್ ಆರ್ ಇಂಪೋರ್ಟರ್ಸ್ ಆರ್ ದೇರ್. ಸ್ವಲ್ಪ ಜನ ಕೇರಳದಲ್ಲಿದ್ದಾರೆ, ಸ್ವಲ್ಪ ಜನ ಬಂಗಾಲಲ್ಲಿದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ. ಅವ್ರುಗಳಿಗೆ ಹೇಳ್ಬಿಟ್ಟು ನನಗೆ ಇಂತಿಂಥದ್ದು ಬೇಕು ಅಂತ ಹೇಳ್ತಾ ಇದ್ದೆ. ಅವ್ರು ಏನೇನು ತರಿಸ್ಕೊಡ್ತಾರೋ ಅದನ್ನು ತಗೊಳ್ತಾ ಇದ್ದೆ. ಕೆಲವು ಸ್ಪೀಸೀಸ್ ಎಲ್ಲ ನಾರ್ತ್ ಈಸ್ಟಲ್ಲಿ ಸಿಕ್ಕತ್ತೆ. ಅದು ಸಮ್ ಆಫ್ ದಮ್ ಇಲ್ ಗ್ರೋ ಇನ್ ದಿಸ್ ಕಂಡೀಷನ್. ಎಲ್ಲ ಬೆಳೆಯೋದಿಲ್ಲ. ಯಾವುದಾದ್ರು ಗ್ರೋ ಆಗುತ್ತೆ ಅಂತ ಸ್ಟಡಿ ಮಾಡಿ ಅದನ್ನ ಮಟ್ಟಿಗೆ ನಾನು ಬೆಳೆಸ್ತೀನಿ. ಅದು ಆರ್ಕಿಡ್ ಸಿಕ್ಕತ್ತೆ ಅಂತ ಎಲ್ಲೋ ತೊಗೊಂಡು ಬಂದ್ಬಿಟ್ಟು ಹೆಂಗೆ ಮಾಡಿದ್ರೆ ಬೆಳೆಯಲ್ಲ. ಬೆಂಗಳೂರು ಥರ ಎನ್ವೈರ್ಮೆಂಟ್ ಎಲ್ಲಿರುತ್ತೆ, ಎಲ್ಲಿ ಬೇರೆ ಕಡೆ ಇದೆ ಅಲ್ಲಿ ಬೆಳೆಯುವಂಥ ವೆರೈಟಿಗಳು ಹಾಕಿದ್ರೆ ಇಲ್ಲಿ ಈಸಿಯಾಗಿ ಬರುತ್ತೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟು ಇದಕ್ಕೆ ಎನ್ವೈರ್ಮೆಂಟ್. ನೀವು ಹೇಳಿದಾಗ ಎಷ್ಟೋ ಜನ ಕೇಳ್ತಾರೆ ನಾವು ಆ ಗಿಡಗಳನ್ನ ಬೆಳೆಸಬಹುದಾ, ಈ ಗಿಡಗಳನ್ನ ಬೆಳೆಸಬಹುದಾ ಅಂತ. ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಪರಿಸರ. ಎಲ್ಲಾ ಗಿಡಗಳು ಎಲ್ಲಾ ಪರಿಸರಕ್ಕೂ ಹೊಂದಾಣಿಕೆ ಆಗಂಗಿಲ್ಲ. ಹಾಗಾಗಿ ನಮ್ಮ ಪ್ರಕೃತಿ, ನಮ್ಮ ಪರಿಸರದಲ್ಲಿ ಯಾವ ಗಿಡಗಳು ಸಸ್ಯಗಳು ಬೆಳೀತಾವೋ ಅದನ್ನ ನಾವು ಫೇವರಬಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಆ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆಯುವಂತಹ ಸಸ್ಯಗಳನ್ನ ಮಾತ್ರ ನಾವು ಆರಿಸ್ಕೊಂಡು ಬಂದು ಅವುಗಳನ್ನ ಆರಾಮಾಗಿ ಇಲ್ಲಿ ಬೆಳೆಸಬಹುದು. ಹೀಗಾಗಿ ಸೋರ್ಸ್ ಕೂಡ ಅವ್ರು ಹೇಳಿದ್ರು ಬೇರೆ ಬೇರೆ ಕಡೆಯಿಂದ, ಬೇರೆ ಕೆಲವು ದೇಶದಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಅವರು ಸಸ್ಯಗಳನ್ನ ಇಂಪೋರ್ಟ್ ಮಾಡಿಕೊಂಡು ಬೆಳೆಸ್ತಾ ಇದೆ ಅಂತ ಹೇಳಿದ್ರು. ಈ ಆರ್ಕಿಡ್ಸ್ ನ ಬೆಳೆಸೋದು ಅಷ್ಟು ಸುಲಭ ಅಲ್ಲ ಸರ್. ಯಾಕಂದ್ರೆ ಅದು ಎಷ್ಟೋ ಆರ್ಕಿಡ್ಸ್ ಗಳು ನೆಲದ ಮೇಲೆ ಬೆಳೆಯೋಂಗಿಲ್ಲ. ನಾವು ಅವುಗಳನ್ನ ಎಪಿಫೈಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಪಿ ಅಂದ್ರೆ ಮೇಲ್ಗಡೆ, ಅಂದ್ರೆ ಒಂದು ಗಿಡದ ಮೇಲೆ ಬೆಳೆಯುವಂತಹ ಗಿಡಗಳು ಆರ್ಕಿಡ್ಸ್ ಗಳು. ಸೊ ಅಷ್ಟು ಸುಲಭ ಅಲ್ಲ, ಇದು ಬೇರೆ ತರಾನೇ ಬೆಳೆಸ್ಬೇಕು. ಸೊ ನೀವು ಯಾವ ತರ ಇದನ್ನ ಬೆಳೆಸಿದ್ರಿ, ಯಾವ ತರ ಇದನ್ನ ತಿಳ್ಕೊಂಡ್ರಿ? ನೀವು ಹೇಳೋದು ತುಂಬಾ ಕರೆಕ್ಟ್ ಅಮ್ಮ. ಎಪಿಫೈಟ್ಸ್ ಅಂತ ಹೇಳಿದ್ರೆ ಏರ್ ಪ್ಲಾಂಟ್ಸ್ ಅಂತ. ಓಕೆ, ಇದೆಲ್ಲಾನು ಮರದ ಮೇಲ್ಗಡೆ ಕಾಡುಗಳಲ್ಲಿ ಮರದ ಮೇಲೆ, ಗಿಡಗಳ ಮೇಲೆ ಅಂತ ಕಡೆ ಬೆಳೆಯುತ್ತೆ. ಕೆಲವು ಕಲ್ಲುಗಳ ಮೇಲೂ ಬೆಳೆಯುತ್ತೆ, ಕೆಲವು ಭೂಮಿಯಲ್ಲೂ ಬೆಳೆಯುತ್ತೆ. ಭೂಮಿಯಲ್ಲಿ ಬೆಳೆಯೋದಕ್ಕೆ ಟೆರೆಸ್ಟ್ರಿಯಲ್ ಅಂತ ಹೇಳ್ತೀವಿ. ಟೆರೆಸ್ಟ್ರಿಯಲ್ ಅನ್ನೋ ಆರ್ಕಿಡ್ಸ್ ಅನ್ನ ರೆಗ್ಯುಲರ್ ಪ್ಲಾಂಟ್ಗಳ ತರ ಟ್ರೀಟ್ ಮಾಡ್ಬೋದು ನಾವು. ಮೋಸ್ಟ್ಲಿ ಅದು ಸ್ವಲ್ಪ ಕಾಮನ್ ಆಗಿರೋದು ವೆರೈಟಿ. ಇದು ಅದಕ್ಕೂ ಎಗೇನ್ ಅದೇ ಎಪಿಫೈಟ್ ಟೆರೆಸ್ಟ್ರಿಯಲ್ಲೇ ಬೆಳೆಸಕ್ಕೆ ಹೋದ್ರೆ ತರಕಾರಿ ಗಿಡಗಳ ತರನೇ ಕಷ್ಟ ಆಗುತ್ತೆ. ನಂಗೆ ರೀಪಾಟ್ ಮಾಡೋದು, ಇಬ್ಬರಿಗೆ ರೀಪಾಟ್ ಮಾಡಬೇಕು ಅದೆಲ್ಲ ಅಂತ. ಇದು ಮರದ ಮೇಲೆ ಆ ಥರ ಎಲ್ಲ ಬೆಳೆಯೋದ್ರಿಂದ ಇನ್ಆರ್ಗ್ಯಾನಿಕ್ ಮೀಡಿಯಾದಲ್ಲಿ ಹಾಕಿ ಪಾಟುಗಳಲ್ಲಿ ಹಾಕಿ ಮಾಡಿಸೋದು ಅಂತ ಹೇಳಿದ್ರೆ, ಇದು ಆರ್ಕಿಡ್ಸ್ ಬೆಳೆಯೋದು ನೀವು ಕಷ್ಟ ಅಂತ ಹೇಳಿದ್ರಿ. ಕಷ್ಟ ಅಲ್ಲ, ಇದು ಇಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಅದು ಹೆಂಗೆ ಬೆಳಿಬೇಕು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಫಾಲೋ ಮಾಡಿದ್ರೆ, ಫಸ್ಟು ಎನ್ವೈರನ್ಮೆಂಟು, ನೆಕ್ಸ್ಟು ಮೀಡಿಯಾ, ನೆಕ್ಸ್ಟು ಕಂಟೈನರು, ಅದನ್ನು ಇಷ್ಟನ್ನು ಇಟ್ಕೊಂಡು ಯಾವಾಗ ನೀರು ಹಾಕಬೇಕು, ಯಾವ ಸ್ಥಿತಿನಲ್ಲಿ ನೀರು ಹಾಕಬೇಕು ಅದನ್ನ ನೋಡ್ಕೋಬೇಕು, ಯಾವಾಗ ಫುಡ್ ಕೊಡಬೇಕು ಅದನ್ನ ನೋಡ್ಕೋಬೇಕು. ಅಷ್ಟಿದ್ರೆ ಇನ್ನೇನು ಬೇಕಿಲ್ಲ. ಚೆನ್ನಾಗಿ ಅಷ್ಟನ್ನು ಕರೆಕ್ಟಾಗಿ ಶಿಸ್ತಿನಿಂದ ಮಾಡಿದ್ರೆ ಬೇರೆ ಗಿಡಗಳಿಗಿಂತ, ದಾಸವಾಳದ ಗಿಡ, ರೋಸಾ ಗಿಡ, ಆ ಥರ ಹೂವಿನ ಗಿಡಗಳಿಗಿಂತ ಇದು ತುಂಬ ಈಸಿ. ನಾನು ಅದೇ ಹೇಳಿದ್ನಲ್ಲ, ಮೊದಲು ಇಲ್ಲಿ ದಿನಕ್ಕೆ 8-10 ಕಿಲೋ ತರಕಾರಿ ಬೆಳಿತಿದ್ವಿ. ಇವಾಗ 3,500 ಆರ್ಕಿಡ್ ಇಟ್ಕೊಂಡಿದ್ದೀವಿ. ಈಗ ನನ್ನ ಕೆಲಸ ದಿನ ರೂಟೀನ್ ಕೆಲಸ ಒಂದು 15-20 ನಿಮಿಷದಲ್ಲಿ ಮುಗಿದೋಗುತ್ತೆ. ತರಕಾರಿ ಬೆಳೆಯುವಾಗ 4-5 ಅವರ್ಸ್ ತೊಗೊಳ್ತಾ ಇದ್ದೆ. ಅದು ಮೈ ಕೈ ಎಲ್ಲ ನೋವಿಸ್ಕೊಳ್ತಾ ಇದ್ದೆ. ಈಗೇನು ಎಫರ್ಟ್ ಇಲ್ದಿರ ನಾವು ವಾಕಿಂಗ್ ಮಾಡಿಕೊಂಡು ಏನೇನು ಗಿಡಕ್ಕೆ ಏನೇನೋ ನೋಡಿಕೊಂಡು ಯಾವಾಗ ಬೇಕೋ ಅದೆಲ್ಲ ಮಾಡಿ, ನನಗೆ 75 ವರ್ಷ ಆಗಿರ್ಬೇಕಾದ್ರೆ ಇಷ್ಟು ಗಿಡ ಮಾಡೋದು ನಂಗೆ ಸ್ಟ್ರೈನ್ ಆಗಲ್ಲ. ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ, ಕೈ ಮೇಲೆತ್ತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ, ಎಲ್ಲ ಹೋಲ್ ಬಾಡಿ ಎಕ್ಸಸೈಸ್ ಆಗುತ್ತೆ, ಎಲ್ಲಿಗೂ ತೊಂದರೆ ಆಗಲ್ಲ. ಇವಾಗ ರೆಗ್ಯುಲರ್ ಗಿಡಗಳು ಮಾಡಿ ತೋಟದಲ್ಲಿ ಅದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಬಗ್ತೀವಿ, ಪಾಟ್ ಎತ್ತಬೇಕು, ಅದು ಇದೆಲ್ಲ. ಇದು ತುಂಬ ಲೈಟ್ ಆಗಿರುತ್ತೆ. ನೀವು ಬಗ್ಗೋದು, ಬೆನ್ನಲ್ಲಿ ಬಗ್ಗೋದು, ಭಾರ ಎತ್ತೋದು ಅದೇನು ಇರಲ್ಲ. ತೆಳಗಡೆಯಿಂದ ಮಾಡಿ ಮೇಲೆ ಮಣ್ಣು ತೊಗೊಬೇಕು ಅದೇನಿಲ್ಲ. ಒಂದ್ಸತಿ ಇನ್ಆರ್ಗ್ಯಾನಿಕ್ ಮೀಡಿಯಾ ಹಾಕ್ಬಿಟ್ಟು ಕರೆಕ್ಟಾಗಿ ಆರ್ಕಿಡ್ ಬೆಳೀತಾ ಇತ್ತು ಅಂತ ಹೇಳಿದ್ರೆ, ಯು ಡೋಂಟ್ ಹ್ಯಾವ್ ಟು ಚೇಂಜ್ ದ ಪಾರ್ಟ್ ಅಟ್ಲೀಸ್ಟ್ ಫಾರ್ 4-5 ಇಯರ್ಸ್. 4-5 ಇಯರ್ಸ್ಗೆ ದೊಡ್ಡ ಗಿಡ ಆಗೋಯ್ತು ಅಂತ ಹೇಳಿದ್ರೆ ಅದನ್ನು ಇನ್ನೊಂದು ಪಾಟಲ್ಲಿ ಹಂಗೆ ತೆಗೆದಿಟ್ಕೊಂಡ್ರೆ ಅದು ತಿರ್ಗಾ ಬೆಳ್ಕೊಂಡು ಹೋಗುತ್ತೆ. ದೊಡ್ಡ ಪಾಟಲ್ಲಿ ಆಗ್ತಾ ಇದ್ರೆ ನೀವು ತುಂಬ ದೊಡ್ಡ ಗಿಡ ಇಟ್ಕೊಳಕ್ಕೆ ಜಾಗ ಇಲ್ಲ ಅಥವಾ ಅಷ್ಟೊಂದು ಬೇಡ ಅಂತ ಹೇಳಿದ್ರೆ ಡಿವೈಡ್ ಮಾಡ್ಬೋದು. 2-3 ವರ್ಷಕ್ಕೆ ಪ್ಲಾಂಟನ್ನು ಡಿವೈಡ್ ಮಾಡಿ ಇನ್ನು ಚಿಕ್ಕ ಪಾಟಲ್ಲಿ ಹಾಕಿ ನೀವೇ ಬೆಳೆಸ್ಕೊಳ್ಳಿ. ಇಲ್ಲದೇ ಇದ್ರೆ ಯಾರಿಗಾನ ಗಿಫ್ಟ್ ಕೊಡಿ, ಇಲ್ಲದೇ ಇದ್ರೆ ಯಾರಿಗಾನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಇಲ್ಲದೇ ಇದ್ರೆ ಸೇಲು ಮಾಡಿ. ಇಷ್ಟು ಆಗತ್ತೆ.
ಅವರು ಸರ್ ಹೇಳ್ತಿರೋ ಹಾಗೆ ಆರ್ಕಿಡ್ಸ್ ಗಳನ್ನ ಬೆಳೆಯೋದಕ್ಕೆ ದೈಹಿಕವಾದ ಶ್ರಮ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಏನೋ ನಾವು ಶ್ರಮ ಪಡ್ಕೊಂಡು ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ಏನು ಅಂತಂದ್ರೆ ಆರ್ಕಿಡ್ಸ್ ಗಳನ್ನ ನಾವು ಸಣ್ಣ ಜಾಗದಲ್ಲೂ ಕೂಡ ಬೆಳೆಸ್ಬೋದು. ನಮ್ಗೆ ಜಾಗ ಸಣ್ಣದಿದೆ, ಪುಟ್ಟದಿದೆ ಅನ್ನೋದು ಕೂಡ ನಾವು ಬೆಳೆಸಬಹುದು. ಹೀಗಾಗಿ ಬೇರೆ ಎಲ್ಲ ಸಸ್ಯಗಳನ್ನ ನಾವು ಕಂಪೇರ್ ಮಾಡಿದ್ರೆ ಆರ್ಕಿಡ್ಸ್ ಗಳನ್ನ ಬೆಳೆಸೋದು ಅತಿ ಸುಲಭ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್, ಆರ್ಕಿಡ್ಸ್ ಗಳಿಂದ ನಮ್ಗೆ ಏನಾದ್ರು ಆದಾಯ ಆದ್ರೂ ಏನಾದ್ರು ಬರೋದುಂಟಾ, ಅಥವಾ ಸುಮ್ಮನೆ ಇದನ್ನ ಹವ್ಯಾಸವಾಗಿ ಇಟ್ಕೊಳ್ಳೋದಾ? ಒಂದು ಹವ್ಯಾಸವಾಗಿ ಇಟ್ಕೊಂಡ್ರೆ ನೀವು ಆರೋಗ್ಯವಾಗಿರ್ತೀರಾ, ಮನಸ್ಸು ಶಾಂತಿ ಇರುತ್ತೆ. ನಿಮ್ಮ ಮನೆಗೆ ಬಂದವರು ಆ ಗಿಡಗಳನ್ನ ನೋಡಿದ್ರೆ ಸಂತೋಷ ಪಡ್ತಾರೆ. ನೀವು ಯಾರಿಗೆ ನಿಮ್ಮ ಮನೆಗೆ ಬಂದವ್ರಿಗೆ ಎಂತ ತಿಂಡಿ ಊಟ ಕೊಟ್ಟರು ಆ ಮಿನಿಟಲ್ಲಿ ಚೆನ್ನಾಗಿದೆ ಅಂತಾರೆ. ಇನ್ನು ಸ್ವಲ್ಪ ಜಾಸ್ತಿ ಕೊಟ್ರೆ ಇಲ್ಲಪ್ಪ ಹೊಟ್ಟೆ ತುಂಬ್ದು ಅಂತ ಹೇಳ್ತಾರೆ. ಹೌದು ಅಲ್ವೋ? ಆದರೆ ನೀವು ಆರ್ಕಿಡ್ ಗಾರ್ಡನಿಗೆ ಕರ್ಕೊಂಡೋಗಿ ಯಾರಿಗಾನ ಎಷ್ಟಾದ್ರೂ ಹೂವು ತೋರಿಸಿ ಯಾರು ಸಾಕು ಅಂತ ಯಾವಾಗಲೂ ಹೇಳಲ್ಲ, ಅಷ್ಟು ಸಂತೋಷ ಪಡಿಸ್ತಾರೆ. ಸಂತೋಷ ಪಡಿಸೋದಲ್ಲಿ ಇದಕ್ಕಿನ್ನ ಬೇರೆ ವಿಧಾನ ನನಗೆ ಗೊತ್ತಿಲ್ಲ. ಜಾಸ್ತಿ ಹೊತ್ತು ಸಂತೋಷ ಪಡಿಸ್ಬೇಕು ಅಂದ್ರೆ ಇದು. ಎರಡನೇದು, ಯಾರಿಗಾನೆ ನೀವು ಈ ಒಂದು ಪುಷ್ಪ ಗುಚ್ಛ ಬೊಕ್ಕೆ ಅಂತ ಹೇಳ್ತೀವಿ ಯಾವುದೋ ಫಂಕ್ಷನಲ್ಲಿ, 700, 800 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ತನಕ ಆಗುತ್ತೆ. ಅದೇ ನೀವು ಗುಚ್ಛ ಕೊಟ್ರೆ ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಪಕ್ಕದಲ್ಲಿರೋರಿಗೆ ಕೊಡ್ತಾರೆ, ಸ್ವಲ್ಪ ತಲ್ಲಿರುತ್ತೆ. ಮ್ಯಾಕ್ಸಿಮಮ್ ಅಲ್ಲಿ ಫಂಕ್ಷನ್ ಆಗಿದ್ದ ಜಾಗದಿಂದ ಅವ್ರ ಮನೆಗೆ ಸ್ವಲ್ಪ ಒಂದು 50 100 ಬೊಕ್ಕೆ ಬಂದಿದ್ರೆ, ಫ್ಲವರ್ ಪಾಟ್ ಬಂದಿದ್ರೆ ತುಂಬಾ ಚೆನ್ನಾಗಿರೋದು ಒಂದು 10 15 ಮನೆಗೆ ತೊಗೊಂಡೋಗ್ತಾರೆ. ಅಲ್ಲಿ ಒಂದು 2 ದಿವಸ ಇದ್ಬಿಟ್ಟು ಕಸಕ್ಕಿಸ್ತಾರೆ. ನೀವು ಎನ್ವೈರನ್ಮೆಂಟಲ್ ಡ್ಯಾಮೇಜ್ ಮಾಡ್ದಂಗಾಯ್ತು. ಅದ್ರ ಬದಲು ಒಂದು ಫ್ಲವರ್ ಇರೋ ಆರ್ಕಿಡ್ ಕೊಟ್ರೆ ಅಥವಾ ಚೆನ್ನಾಗಿರೋ ಗಿಡ ಕೊಟ್ಟರೆ ಬಿಸಾಕಕ್ಕೆ ಹೋಗಲ್ಲ. ಯಾಕಂದ್ರೆ ಲಿವಿಂಗ್ ಪ್ಲಾಂಟ್ ಅನ್ನು ಸಾಮಾನ್ಯವಾಗಿ ಜನ ಬಿಸಾಕಕ್ಕೆ ಹೋಗಲ್ಲ. ಅಟ್ ದ ವರ್ಸ್ಟ್ ದೇ ಮೈಟ್ ಹ್ಯಾಂಡ್ ಇಟ್. ಅವ್ರ ಮನೆ ಜಾಗ ಇಲ್ಲ ಅಥವಾ ತೊಂದರೆ ಇದೆ, ಅವ್ರು ಊರಿಗೆ ಹೊಟ್ಟೋಗ್ತಾ ಇದ್ದಾರೆ, ಆ ಥರ ಏನಾಯ್ತು ಅಂದ್ರೆ ಇನ್ಯಾರಿಗಾರ ಕೊಡ್ತಾರೆ. ಈ ಗಿಡ ನಮ್ಗೆ ಇದೆ, ಯಾರೋ ಕೊಟ್ಟಿದ್ದಾರೆ, ನಮ್ಗೆ ಆಗ್ತಾ ಇಲ್ಲ, ನೀವು ತಗೊಳ್ಳಿ ಅಂತ ಕೊಡ್ತಾರೆ. ಎನ್ವೈರನ್ಮೆಂಟಲ್ ಡ್ಯಾಮೇಜ್ ಆಗಲ್ಲ. ಅವ್ರು ಬೆಳೆಸಿದ್ರೆ ಅದನ್ನಲ್ಲಿ ಹೂವು ಬಂದ್ರೆ, ಹೂವು ಇದ್ದಾಗ ಸಂತೋಷ ಪಡ್ತಾರೆ. ಅವ್ರು ಯಾರಿಗಾನ ಕೊಟ್ಟರೆ ಅವ್ರು ಸಂತೋಷ ಪಡ್ತಾರೆ. ಅವ್ರು ಬೆಳೆಸ್ ನೆಕ್ಸ್ಟ್ ಇಯರ್ ಹೂವು ಬಂದಾಗ ಅವ್ರು ಸಂತೋಷ ಪಡ್ತಾರೆ. ಎಟರ್ನಲ್ ಆಗತ್ತೆ ಇದು. ಆದಷ್ಟು ಕೂಡ ಇದು ಸೈಕಲಾಜಿಕಲ್ ಆಗಿ, ಎಮೋಷನಲ್ ಆಗಿ, ಸೆಂಟಿಮೆಂಟಲ್ ಆಗಿ ನೋಡ್ಕೊಳ್ಳೋದು. ಇನ್ನೊಂದು ವ್ಯವಹಾರಕ್ಕಾಗಿ ಮಾಡಬೇಕು ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಆರ್ಕಿಡ್ ಬೆಳೆಯೋದಕ್ಕೆ ಜಾಗ ಜಾಸ್ತಿ ಬೇಕಿಲ್ಲ. ನಿಮ್ಮ ಮನೆಯೊಳಗೆ ಸಿಕ್ಕದ ಬಾಲ್ಕನಿ ಎಷ್ಟು ಎಂತ ಕಡಿಮೆ ಬಾಲ್ಕನಿ ಇದ್ರೂ ಕೂಡ ಒಂದು 3 ಅಡಿ ಬೈ 8 ಅಡಿ ಇರುತ್ತೆ. 24 ಸ್ಕ್ವೇರ್ ಫೀಟ್ ಆಯ್ತು. 24 ಸ್ಕ್ವೇರ್ ಫೀಟ್ ಒಳಗಡೆ ಅಟ್ಲೀಸ್ಟ್ 50 ಗಿಡ ಹಾಕ್ಬೋದು. ಡಿಫರೆಂಟ್ ಲೆವೆಲ್ಗಳು ಹಾಕಿ ನಾವು ನೋಡಿದೀವಿ, ಹೆಂಗ್ ಮಾಡಿದೀವಿ ನೋಡಿ. ಅಲ್ಲಿ ಆ ಥರ ರಾಡುಗಳು ಹಾಕೋದು ಬಾಲ್ಕನಿಲಿ ಎಷ್ಟು ಗಿಡ ಇದೆ ನೋಡಿ. ಓಕೆ, 50 ಗಿಡ ಹಾಕ್ಬೋದು. ನೀವು 5ರಿಂದ ಸ್ಟಾರ್ಟ್ ಮಾಡಿ, ಗ್ರ್ಯಾಚುವಲ್ ಆಗಿ ಪಿಕಪ್ ಮಾಡ್ಕೊಂಡು 50 ಮಾಡಿ. ಓಕೆ, ಅದು ನೀವು ಇವಾಗ ಒಂದು ಗಿಡಕ್ಕೆ 1000 ರೂಪಾಯಿ ಕೊಟ್ಟಿತ್ತು ಅಂತ ಇಟ್ಕೊಳ್ಳಿ. ಸರಿಯಾಗಿ ಬೆಳೆಸಿದ್ರೆ 2 ವರ್ಷದೊಳಗಡೆ ಅಥವಾ ತಪ್ಪಿದ್ರೆ ಮ್ಯಾಕ್ಸಿಮಮ್ 3 ವರ್ಷದೊಳಗಡೆ ಅದು ಡಬಲ್ ಸೈಜ್ ಬರುತ್ತೆ. ಗೊತ್ತಾಯ್ತಾ? ಒಂದು ವರ್ಷಕ್ಕೆ 30% ಜಾಸ್ತಿ ಆಗುತ್ತೆ ಇದು ಪ್ರೈಸ್ಗಳು. ಅಂದ್ರೆ ಈಗ ನೀವು 1000 ರೂಪಾಯಿ ಗಿಡ ಬರೋ ವರ್ಷ ತಗೋಬೇಕು ಅಂದ್ರೆ 1300 ರೂಪಾಯಿ ಇರುತ್ತೆ. ಆ ಥರ 3 ವರ್ಷಕ್ಕೆ 1000 ರೂಪಾಯಿ ಗಿಡ ಇವಾಗಿದ್ದ 2000 ರೂಪಾಯಿ ಆಗಿರುತ್ತೆ. ನೀವು 3 ವರ್ಷಕ್ಕೆ 1000 ರೂಪಾಯಿ ಕೊಟ್ಟಿದ್ದ ಗಿಡ ಡಬಲ್ ಆಗಿರೋದ್ರಿಂದ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ 4000 ಆಯ್ತು. 4000 ಬೇಡ, ಅರ್ಧಕ್ಕೆ ಬಿಟ್ಬಿಡಿ, 2000 ಆದ್ರೂ ಆಯ್ತು. ನೀವು ಕೊಟ್ಟಿರೋ 1000 ರೂಪಾಯಿ 3 ವರ್ಷದೊಳಗಾಗಿ ಡಬಲ್ ಆಗುತ್ತೆ. ಗೊತ್ತಾಯ್ತಾ? ಯಾವ ಇನ್ವೆಸ್ಟ್ಮೆಂಟ್ ಅಲ್ಲೂ ಪ್ರಪಂಚದಲ್ಲಿ ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿದ್ರೆ ಇಷ್ಟು ಬೇಗ ಡಬಲ್ ಆಗೋ ಚಾನ್ಸೇ ಇಲ್ಲ. ನೀವು ಯಜಮಾನರು ಎಲ್ಲ ಬಿಸ್ನೆಸ್ ಅಲ್ಲಿ ಇದ್ದೀರಲ್ಲ, ಅವ್ರನ್ನ ಕೇಳ್ಕೊಳ್ಳಿ. ಯಾರಿಗೇನಾದ್ರು ಅವ್ರಿಗೆ 3 ವರ್ಷದಲ್ಲಿ ಡಬಲ್ ಆಗೋ ತರ ಇರೋ ದುಡ್ಡನ್ನ ಯಾರು ಪ್ರಪಂಚದಲ್ಲಿ ಬಿಸ್ನೆಸ್ಸೇ ಮಾಡಕ್ ಹೋಗಲ್ಲ. ಪ್ರತಿಯೊಬ್ರು ಕೂಡ ಇದೇ ಮಾಡ್ತಾರೆ. ಓಕೆ, ಆದ್ರಿಂದ ಈ ಸ್ವಲ್ಪ ಬಡವರಾಗಿರೋರು, ಮಧ್ಯಮ ವರ್ಗದಲ್ಲಿರೋರು, ಮನೆ ಒಳಗಡೆ ಕೂತ್ಕೊಂಡು ಕೆಲಸ ಇಲ್ಲ ಏನಾರ ಮಾಡ್ಬೇಕು ಅಂತ ಅಂದಿರೋರು, ಅಥವಾ ಅಂತ ಒಳ್ಳೆ ಕೆಲಸದಲ್ಲಿ ಇಲ್ಲದೆ ಇರೋರು, ಆ ಥರದ್ದೆಲ್ಲ ಇದನ್ನ ಶುರು ಮಾಡಿದ್ರೆ ದುಡ್ಡು ಬರದೇ ಇದ್ರು ಕೂಡ ಫಸ್ಟ್ ಅವ್ರು ಸಂತೋಷವಾಗಿರ್ತಾರೆ, ಅವ್ರ ಮನೆಗೆ ಬರೋನ್ ಸಂತೋಷವಾಗಿರ್ತಾರೆ ಫಸ್ಟ್. ಎರಡನೇದು ಅವ್ರ ಆರೋಗ್ಯವಾಗಿರ್ತಾರೆ. ಜಾಸ್ತಿ ದಿವಸ ತೊಂದರೆಗಳಿಲ್ಲದ ಬದುಕೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ. ಈಗಿರೋ ಮೆಡಿಕಲ್ ಕಾಸ್ಟ್ ಅಲ್ಲಿ ಅದೇನೇನೆ ಬೇಕಾಷ್ಟು ಫೈನಾನ್ಷಿಯಲ್ ಬೆನಿಫಿಟ್ ಆಗೋಯ್ತು. ಮೂರನೇದು, ನಿಮಗೆ ಸೇಲ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ, 5000 10,000 ಸಂಪಾದನೆ ಬೇಕಿಲ್ಲ, ಇದು ಯಾರು ಗಿಡ ಸೇಲ್ ಮಾಡ್ತಾರೆ ಅಂತ ಅನ್ಸಿದ್ರೆ ಗಿಫ್ಟ್ ಕೊಡಿ. ಯಾರನ್ನ ಎಂತ ಮನೆಗಳಿದ್ರು ಕೂಡ 4-5 ಫಂಕ್ಷನ್ ಅಟೆಂಡ್ ಮಾಡ್ತೀವಿ ವರ್ಷಕ್ಕೆ ಮಿನಿಮಮ್. ಓಕೆ, ಒಬ್ಬೊಬ್ಬರ ಮನೇಲಿ ಏನಾರ ಕೊಡೋದ್ರ ಬದಲು 700-800 ರೂಪಾಯಿ ಕೊಟ್ಟು ಏನೋ ಒಂದು ಕೊಡೋದ್ರ ಬದಲು ಸ್ಟೀಲ್ ಪಾತ್ರೆ, ಒಂದು ಬ್ಯಾಸ್ಕೆಟ್, ಗ್ಲಾಸ್ ಏನಾದ್ರು ಕೊಟ್ಟರು ಕೂಡ ಎಲ್ಲರ ಮನೆಗೂ ಎಲ್ಲ ಇರುತ್ತೆ. ತಗೊಂಡು ಇಟ್ಕೊಂಡಿರ್ತಾರೆ, ನೀವು ಕೊಟ್ಟಿದ್ದನ್ನು ಬೇರೆಯವ್ರಿಗೆ ಕೊಡ್ತಾರೆ, ಅವ್ರು ಇನ್ಯಾರಿಗೂ ಕೊಡ್ತಾರೆ. ಅದಕ್ಕೆ ಹಾಳಾಗೋ ತನಕ ಅದು ಸರ್ಕ್ಯುಲೇಟ್ ಆಗತ್ತೆ ಕೂಡ, ಎಲ್ಲೂ ಯೂಸ್ ಆಗಲ್ಲ. ಆದರೆ ನೀವು ಈ ಥರ ಗಿಡಗಳನ್ನ ಕೊಡ್ತು ಅಂತ ಹೇಳಿದ್ರೆ ಅವ್ರು ಎಂಜಾಯ್ ಮಾಡ್ತಾರೆ. ನಿಮಗೆ 600-700 ರೂಪಾಯಿ ಉಳಿತು, ಅವ್ರು ಎಂಜಾಯ್ ಮಾಡ್ತಾರೆ. ಓಕೆ, ಇಲ್ಲ ನಮ್ಗೆ ಆ ಥರ ಕೊಡೋದಕ್ಕೆ ಫಂಕ್ಷನ್ಗೆ ಅಟೆಂಡ್ ಮಾಡ್ತಿಲ್ಲ, ನಮ್ಮ ಸಂಬಂಧದವರು ಫ್ರೆಂಡ್ಸ್ ಜಾಸ್ತಿ ಇಲ್ಲ ಅಂದರೆ ನಿಮ್ಮ ಆರ್ಕಿಡ್ ಬೆಳೆಯೋರ ಹತ್ರ ನಿಮ್ಮ ಹತ್ರ ಇಲ್ಲದೆ ಇರೋ ಗಿಡ ಅವ್ರ ಹತ್ರ ಇಸ್ಕೊಳ್ಳಿ, ಅವ್ರ ಹತ್ರ ಇಲ್ಲದೆ ಇರೋ ಗಿಡ ನೀವು ಕೊಡಿ, ಎಕ್ಸ್ಚೇಂಜ್ ಆಯಿತು. ಓಕೆ,
ಇದು ಆಗ್ಲಿಲ್ಲ ಅಂತಂದ್ರೆ ಸೇಲು ಮಾಡಿ, ಏನ್ ಬೇಕಾದ್ರೂ ಮಾಡಿ, ಗಿಫ್ಟ್ ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು. ಅದೇ ಅವ್ರು ಹೇಳ್ದಾಗೆ ಇದು ಕಣ್ಣಿಗೆ ಒಂದು ಆಹಾರ, ಜೊತೆಗೆ ದೇಹಕ್ಕೂ ಕೂಡ ಆರೋಗ್ಯ, ಜೊತೆಗೆ ತುಂಬಾ ಆದಾಯವನ್ನ ತಂದ್ಕೊಡುವಂತಹ ಒಂದು ವ್ಯವಹಾರ ಅಂತ ಕೂಡ ಅವರು ಹೇಳಿದ್ರು. ಇದನ್ನ ಯಾರ್ ಬೇಕಾದ್ರೂ ಅವ್ರು ಮಾಡ್ಬೋದು. ಎಷ್ಟೋ ಜನ ಮನೆಯಲ್ಲಿ ಗೃಹಿಣಿಗಳಿರ್ತಾರೆ ಅಥವಾ ಕೆಲಸ ಇದ್ದವರು ಇರ್ತಾರೆ. ಎಷ್ಟೋ ಜನ ಇದನ್ನ ಮುಖ್ಯ ಆದಾಯವಾಗಿ ಇಟ್ಕೊಂಡು ಕೂಡ ಮಾಡಬಹುದು. ಜೊತೆಗೆ ಬರೀ ಹವ್ಯಾಸವನ್ನು ಕೂಡ ಆಗಿ ಇಟ್ಕೊಂಡು ಇದರಿಂದ ಆದಾಯವನ್ನ ತಗೋಬಹುದು ಅಂತ ಸರ್ ಹೇಳಿದ್ರು. ಎಷ್ಟೋ ಜನರಿಗೆ ನಮ್ಮನೇನು ಒಂದು ಪುಟ್ಟ ಗಾರ್ಡನ್ ಅನ್ನ ಮಾಡಬೇಕು, ತಾರಸಿ ತೋಟವನ್ನು ಅಥವಾ ಇನ್ಯಾವುದೋ ತರದ ಗಿಡಗಳನ್ನ ಬೆಳೆಸ್ಬೇಕು ಅಂತ ಜನರು ಕನಸು ಕಾಣ್ತಾ ಇರ್ತಾರೆ. ಅಂಥವ್ರಿಗೆ ನೀವು ಏನು ಸಜೆಷನ್ ಮಾಡ್ತೀರಿ, ಏನ್ ಅಡ್ವೈಸ್ ಕೊಡ್ತೀರಿ? ನಮ್ಮನೆಗೆ ಯಾರು ಬೇಕಾಗಿದ್ರು ಮಧ್ಯಾಹ್ನ 2ರಿಂದ 5 ತನಕ ಅವಾಯ್ಡ್ ಮಾಡಿ, ಫೋನ್ ಮಾಡಿ ಬಂದು ತಿಳ್ಕೊಬೋದು ಇದ್ರ ಬಗ್ಗೆ. ಎಲ್ಲಾರ್ಗು ನಾನು ಹೇಳೋದೇನು ಅಂತ ಹೇಳಿದ್ರೆ, ನಿಮಗೆ ಟೈಮ್ ಇದ್ರೆ, ನಿಮ್ಮ ಮನೇಲಿ ಸ್ವಲ್ಪ ಜಾಗ ಇದ್ರೆ ಟೈಮ್ ಮಾಡ್ಕೊಂಡು, ಟೈಮ್ ಇಲ್ಲದೆ ಇದ್ರು ಮಾಡ್ಕೊಂಡು 1 ಗಿಡ 2 ಗಿಡ ಹಾಕಿಟ್ಟಿಂದ ಶುರು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಯು ವಿಲ್ ನಾಟ್ ರಿಗ್ರೆಟ್. ಒಂದೇ ಒಂದು ಡ್ರಾಬ್ಯಾಕ್ ಈ ಹಾಬಿಲಿ ಏನಿದೆ ಅಂತ ಹೇಳಿದ್ರೆ, ಒಂದ್ಸತಿ ನೀವು ಮನಸ್ಸಿಗೆ ಶುರು ಮಾಡಿದ್ರೆ ನೀವು ಈ ಹಾಬಿ ನೀವು ಬದುಕಿರೋ ತನಕ ಬಿಡಕ್ಕಾಗಲ್ಲ. ಆ ತರ ಹಿಡಿಸುತ್ತಿದ್ದು ಈ ಆರ್ಕಿಡ್ ಹಾಬಿ ಅಷ್ಟು ಇರುತ್ತೆ. ಅದಕ್ಕೆ ರೆಡಿಯಾಗಿ, ಗೊತ್ತಾಯ್ತಾ? ಇದ್ರ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಬರುತ್ತೆ ಅಂದ್ರೆ, ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ವಿಶ್ವಾಸ ಓವರ್ ಟೈಮ್ ಬರುತ್ತೆ. ನಿಮ್ಗೆ 1 ವರ್ಷದ 2 ವರ್ಷದ ಮಗು ಇದ್ರೆ ಅದನ್ನ ಬಿಟ್ಬಿಟ್ಟು ಇದು ಮಾಡ್ತೀನಿ ನಾ ಹೇಳಲ್ಲ. ಒಂದು 15 ವರ್ಷ 20 ವರ್ಷ ಈ ಹಾಬಿಲಿದ್ರೆ, ನಿಮ್ಗೆ ಚಿಕ್ಕ ಮಗು 15 ವರ್ಷ 20 ವರ್ಷ ಆಗಿ ಅದು ಕಾಲೇಜ್ಗೆ ಹೋಗೋಕೆ ಆ ಥರ ಹೋಗೋ ಟೈಮ್ ಇತ್ತು ಅಂತ ಹೇಳಿದ್ರೆ, ನಿಮಗೆ ಆರ್ಕಿಡ್ ಮೇಲೆ ಶಿಫ್ಟ್ ಆಗ್ತೀರಾ, ಅದ್ರ ಮೇಲೆ ಯಾವ ಮಕ್ಕಳ ಮೇಲೆ ಇರೋ ಪ್ರೀತಿ ವಿಶ್ವಾಸದಿಂದ. ಯಾಕೆಂದ್ರೆ ಒಂದೆಲ್ಲ ಒಂದ್ ದಿವಸ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ತೀರಾ. ಗಂಡ್ ಮಕ್ಳಾಗಿದ್ರೆ ಹೆಂಡತಿ ಬಂದ ತಕ್ಷಣ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ತಾರೆ. ಇದು ನಾವು ಬದುಕಿರೋ ತನಕ ನಮ್ ಜೊತೆಲಿ ಇರುತ್ತೆ. ಅದಕ್ಕೆ ನಾನು ಹೇಳೋದು, ಅವರ್ ಕಿಡ್ಸ್ ಅಂಡ್ ಆರ್ ಕಿಡ್ಸ್ ಕಂಪೇರ್ ಮಾಡ್ತು ಅಂದ್ರೆ, ಆರ್ ಕಿಡ್ಸ್ ಆರ್ ಫಾರ್ ಸುಪೀರಿಯರ್ ದೆನ್ ಅವರ್ ಕಿಡ್ಸ್. ಇದು ಲೈಫ್ ಲಾಂಗ್ ಇರುತ್ತೆ. ನನ್ನ ಅನುಭವ ಇದು, ನನ್ನ ಅನಿಸಿಕೆ ಇದು. ನೀವು ಹೇಳ್ತಾ ಇದ್ರಿ ಕಣ್ಣಿಗೆ ಸಂತೋಷ, ಜೇಬಲ್ ದುಡ್ಡು ಬರುತ್ತೆ ಅಂತ. ಇದು ಇನ್ನೊಂದು ಏನಾಗದ್ರೆ, ಯು ವಿಲ್ ಬಿ ಸ್ಯಾಟಿಸ್ಫೈಡ್ ಇನ್ ಯುವರ್ ಸೋಲ್. ಓಕೆ, ದೇಹದ್ದು ಆರೋಗ್ಯದ್ದು ಅದೆಲ್ಲ ಬಿಟ್ಕೊಂಡ್ಬಿಡಿ. ನೀವು ಇದು ಆರ್ಕಿಡ್ ಜೊತೆ ಒಳಗೆ ನೀವಿತ್ತು ಅಂತ ಹೇಳಿದ್ರೆ, ಆಸ್ ಗುಡ್ ಆಸ್ ಡೂಯಿಂಗ್ ಮೆಡಿಟೇಷನ್. ನೀವು ಮೆಡಿಟೇಷನ್ ಮೇಲೆ, ದೇವ್ರ ಪೂಜೆ ಮೇಲೆ, ದೇವ್ರ ಮೇಲೆ ನಂಬಿಕೆ ಇದೆಯೋ ಇದ್ವೋ ಗೊತ್ತಿಲ್ಲ, ಆದರೆ ನೀವು ಏನು ಮನಸ್ಸಿನಲ್ಲಿ ಏನು ಯೋಚನೆ ಇಲ್ದಿರಾ ಸುಖವಾಗಿ ಶಾಂತಿವಾಗಿ ತಲೆ ಇರಬೇಕು ಅಂದ್ರೆ, ಏನು ತಲೆಯಲ್ಲಿ ಇರಬಾರ್ದು ಅಂತ ಹೇಳಿದ್ರೆ, ಓಕೆ, ಆರ್ಕಿಡ್ಸ್ ಅನ್ನು ಬೆಳೆಸ್ತಾ ಇದ್ರೆ, ಆರ್ಕಿಡ್ ಗಾರ್ಡನ್ ಅಲ್ಲಿ ಏನೇನಿದೆ ಅಂತ ಇಟ್ಕೊಂಡ್ರೆ ನೀವು ಬೇರೆ ಇನ್ಯಾವ ವಿಚಾರಕ್ಕೆ ಬರಲ್ಲ. ನಿಮ್ದೇ ತಲೆಯಲ್ಲಿ ಎಂಥದ್ದೇ ತಲೆನೋವಿರ್ಲಿ, ಎಂಥ ಕಾಯಿಲೆಗಳಲ್ಲಿ ನೀವು ತಿಂತಾ ಇರಲಿ, ಎಂಥ ಫೈನಾನ್ಷಿಯಲ್ ಪ್ರಾಬ್ಲಮ್ಸೇ ಇರಲಿ, ಆರ್ಕಿಡ್ ಗಾರ್ಡನ್ಗೆ ಹೋಯ್ತು ಅಂತ ಹೇಳಿದ್ರೆ ಖಂಡಿತ ನಿಮಗೆ ಶಾಂತಿ ಸಿಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಅರ್ನಿಂಗ್ ಮನಿ ಅಂಡ್ ಗ್ರೋಯಿಂಗ್ ಆರ್ಕಿಡ್ಸ್ ಅಂಡ್ ಶೋಯಿಂಗ್ ಆಫ್. ಎಲ್ಲಾನು ನಿಮಗೆ ನೀವು ತೃಪ್ತಿ ಅಂತ ಸಿಗ್ಬೇಕು ಅಂತ ಹೇಳಿದ್ರೆ ಆರ್ಕಿಡ್ಸ್ ಗಿಡಗಳನ್ನ ಬೆಳೆಸ್ಬೇಕು. ಅದರಲ್ಲೂ ವಯಸ್ಸಾಗ್ತಾ ಆಗ್ತಾ ಎಲ್ಲ ಗಿಡಗಳನ್ನ ನೋಡ್ಕೊಳ್ಳೋದು ಅದೆಲ್ಲ ಕಷ್ಟ ಆಗುತ್ತೆ. ಅದರಲ್ಲಿ ಆರ್ಕಿಡ್ಸ್ ಆರ್ ವೆರಿ ವೆರಿ ಈಸಿ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಆರ್ಕಿಡ್ಸ್ ಆರ್ ನಾಟ್ ಡಿಫಿಕಲ್ಟ್, ಇದು ಡಿಫರೆಂಟ್. ಅಂಡ್ ಆರ್ಕಿಡ್ಸ್ ಆರ್ ಈಸಿ ಈವನ್ ಫಾರ್ ಬಿಸಿ ಅಂಡ್ ಲೇಜಿ ಪೀಪಲ್. ಗೊತ್ತಾಯ್ತಾ? ಅಯ್ಯೋ ಅದನ್ನ ಯಾರು ಮಾಡ್ತಾರೆ, ಟೈಮೇ ಇಲ್ಲ ನಂಗೆ ಅನ್ನೋರು ಕೂಡ 10 ನಿಮಿಷ ಇದ್ರೆ ಸಾಕು ದಿನಕ್ಕೆ, ಅಷ್ಟು ಮಾಡ್ಕೋಬಹುದು. ಅಯ್ಯೋ ನಂಗೆ ಟೈಮೇ ಇಲ್ಲಪ್ಪ, ಸಿಕ್ಕಾಪಟ್ಟೆ ಕೆಲಸ ಇದೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅವ್ರಿಗೂ 15 ನಿಮಿಷ ಸಾಕು. ಓಕೆ, ಇಷ್ಟು ನೋಡಿ, ಇಷ್ಟು ಗಿಡಕ್ಕೆ 3-3.5 ಸಾವಿರ ಗಿಡಕ್ಕೆ ಅರ್ಧ ಗಂಟೆ ನಂಗೆ ಸಾಕು ದಿನಕ್ಕೆ. ಎಲ್ರಿಗೂ 3.5 ಸಾವಿರ ಗಿಡ ಮಾಡಿ ಅಂತ ಹೇಳಲ್ಲ. ಯಾಕೆಂದ್ರೆ ನಾನು 3.5 ಸಾವಿರ ಗಿಡ ಇಟ್ಕೊಂಡಿದ್ದೆ. ನಮ್ಮ ದೇಶದಲ್ಲಿ ನಾನು ಒನ್ ಆಫ್ ದ ಲಾರ್ಜ್ ಕಲೆಕ್ಟರ್. ಇಷ್ಟು ಗಿಡ ಇಟ್ಕೊಂಡಿರೋರು ಹವ್ಯಾಸದಲ್ಲಿರೋರು, ಕಮರ್ಷಿಯಲ್ ಬಿಟ್ಬಿಡಿ, ಮ್ಯಾಕ್ಸಿಮಮ್ 3-4 ಜನ ಇರ್ಬೋದು ಆಲ್ ಓವರ್ ದಿ ಕಂಟ್ರಿ. ಇದ್ದಂಗಿಲ್ಲ, ನಂಗೆ ಗೊತ್ತಿದ್ದಂಗೆ ಒಬ್ಬರು ಇದ್ದಾರೆ ಅಷ್ಟೇ, ಇಬ್ರು ಇದೀವಿ ಅಷ್ಟೇ, ನಾನು ನನ್ನ ಫ್ರೆಂಡ್ ಇನ್ನೊಬ್ರು ಇದಾರೆ ಅಂತ ಇಟ್ಕೊಳ್ಳಿ. ಬೇರೆ ಕಡೆ ಇನ್ನೊಂದು ಇಬ್ರು ಇರ್ಬೋದು. ಓಕೆ, ನೀವು ಇಷ್ಟು ಲೆವೆಲ್ಗೆ ಮಾಡಿ ಅಂತ ಹೇಳಲ್ಲ, ಮಾಡಬೇಡಿ ಅಂತ ಹೇಳಲ್ಲ, ನಿಮ್ಮ ಇಷ್ಟ. ಆದರೆ ಇದನ್ನ 1ರಲ್ಲಿ 50 ಭಾಗ ಮಾಡ್ಕೊಂಡ್ರು ಕೂಡ ಇದರಲ್ಲಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಸಿಕ್ಕತ್ತೆ, ದಟ್ ಈಸ್ ಗ್ಯಾರಂಟಿ. ಅದು ಇನ್ನೂ ಒಂದೇನು ಅಂತ, ಆರ್ಕಿಡ್ ತೊಗೊಂಡ್ಬಿಟ್ಮೇಲೆ ಬಹಳ ಜನ ಹೂವು ಬರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಮದುವೆ ಆದ ತಕ್ಷಣ ಮಕ್ಕಳಾಗ್ಬಿಡುತ್ತಾ? ಹಾಗಲ್ಲ. ಅವರು ಋಣಾನ್ ಬಂದ, ಕರ್ಮ, ಹೆಲ್ತ್, ಏನು ಸೋ ಮೆನಿ ಇಶ್ಯೂಸ್ ಆರ್ ದೇರ್. ಇದನ್ನ ಅದು ಒಂದು ಹೂವು ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಏನಾಯ್ತು, ಕಿರೀಟ ಬಂದ್ಬಿಡ್ತಾ, ಹೂವು ಬಂತು ಎಂಜಾಯ್ ಮಾಡ್ತೀರಾ ಅಷ್ಟೇ ತಾನೆ. ಆಮೇಲೆ ಏನು ಅಲ್ವೇ, ಇದು ಪ್ರೋಸೆಸ್ ಆಫ್ ಗ್ರೋಯಿಂಗ್ ಆರ್ಕಿಡ್ ಇದೆಯಲ್ಲ, ಯು ಶುಡ್ ಎಂಜಾಯ್ ದಟ್. ಇದು ಬೆಳೆಸ್ತಾ ಇದ್ದೀನಿ, ಯಾಕೆ ಹೂವು ಬರಲಿಲ್ಲ, ಹೆಂಗೆ ಹೂವು ಬರ್ಸೋದು,
ಅದನ್ನ ಎಂಜಾಯ್ ಮಾಡಿದ್ರೆ ನಿಮ್ಮ ತಲೆ ಎಲ್ಲಾನು ಆರ್ಕಿಡ್ಸ್ ಮೇಲೆ ಓಡಿಸ್ಕೊಂಡು ಬೇರೆ ಇದೆಲ್ಲ ಮರಿತೀರ, ಬೇರೆ ಕಷ್ಟಗಳನ್ನೆಲ್ಲ ಮರೆತ್ಬಿಟ್ಟು ಇದ್ರ ಮೇಲೆ ಇರ್ತೀರ. ತಿರುಗಿ ಕಷ್ಟದ ಕೆಲಸ ಮಾಡಬೇಕು ಅಂದ್ರೆ ತಲೆ ರಿಫ್ರೆಶ್ ಆಗಿರುತ್ತೆ, ಹೋಗಿ ಅಟೆಂಡ್ ಮಾಡ್ಬೋದು. ಮೂರೊತ್ತು ತಲೆ ಒಳಗಡೆ ಏನೇನೋ ಟೆನ್ಷನ್ ಇಟ್ಕೊಂಡು ಅದೇ ಟೆನ್ಷನ್ ಕೆಲಸ ಹೋಯ್ತು ಅಂದ್ರೆ ಖಂಡಿತ ನೀವು ಒಳ್ಳೆ ರಿಸಲ್ಟ್ ಬರಲ್ಲ. ದಿಸ್ ವಿಲ್ ರೀಫರ್ಬಿಶ್ ಯುವರ್ ಬ್ರೈನ್, ಗೊತ್ತಾಯ್ತಾ? ರಿಪೇರಿ ಮಾಡಾಕತ್ ನಿಮ್ಗೆ ಬ್ರೈನ್ ಮಾಡಿದ್ರೆ ಇದನ್ನ ರಿಪೇರಿ ಮಾಡ್ಕೊಂಡು ಹೋಗಿರೋ ಬ್ರೈನು ಚೆನ್ನಾಗಿ ಓಡುತ್ತೆ. ಅದಕ್ಕೋಸ್ಕರ ಆದ್ರೂ ಮಾಡ್ಬೇಕು. ತುಂಬಾ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ ಗಳನ್ನ ನೀವು ಕೊಟ್ರಿ ಸರ್. ಕಿಡ್ಸ್ ಆರ್ ಬೆಟರ್ ದೆನ್ ಅವರ್ ಚಿಲ್ಡ್ರನ್ ಅಂತ ಹೇಳಿದ್ರಿ. ಜೊತೆಗೆ ನಾನು ಇತ್ತೀಚೆಗೆ ಒಂದು ಹೊಸ ಪದಗಳನ್ನ ಕೇಳಿದೆ, ಆರ್ಕಿಡೋಹಾಲಿಕ್ ಅಂತ ಹೇಳಿ. ಐ ಆಮ್ ಕನ್ಸಿಡರ್ ವರ್ಡ್ ಇಸ್ ಕ್ರಿಯೇಟೆಡ್ ಬೈ ಮೀ. ನನ್ ಜನಗಳನ್ನ ಏನ್ ಮಾಡ್ತೀರಾ ಅಂತ ನಾನು ಅದೇ ಹೇಳಿದ್ನಲ್ಲ, 3 ಫ್ಯಾಕ್ಟ್ರಿ ರನ್ ಮಾಡ್ತಿದ್ದೆ. ನಮ್ಮ ಬಿಸ್ನೆಸ್ ಕೊಲೀಗ್ಸ್ ಅವರೆಲ್ಲ ಸಿಕ್ತಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಡ್ರಿಂಕ್ ಮಾಡ್ಕೊಂಡು ಆರಾಮಾಗಿ ಟೈಮ್ ಕಳೀತಾನೆ. ಇಲ್ಲ, ನೋ ಐ ಡೋಂಟ್ ಡ್ರಿಂಕ್ ಆಲ್ಕೋಹಾಲ್ ಬಟ್ ಐ ಆಮ್ ಅನ್ ಆರ್ಕೋಹಾಲಿಕ್ ಅಂತ ಹೇಳ್ತೀನಿ. ಸೊ ದಟ್ ಹಸ್ ಕಮ್, ಆಲ್ ಆರ್ಕಿಡ್ ಗ್ರೋಯರ್ಸ್ ಆರ್ ಕಾರ್ಡ್ ಅಸ್ ಆರ್ಕೋಹಾಲಿಕ್ ನಾವು. ಅದೇ ಹೇಳಿದ್ನಲ್ಲ ನಿಮ್ಗೆ, ಈ ಆರ್ಕಿಡ್ ಹ್ಯಾಬಿ ಒಂದ್ಸತಿ ಹಚ್ಕೊಂಡ್ಮೇಲೆ ಬಿಡಕ್ಕಾಗಲ್ಲ ಅಂತ ಇದೆ ಅಷ್ಟೇ. ಡ್ರಿಂಕ್ಸು ಶುರು ಮಾಡಿದ್ರೆ ಬಿಡಕ್ಕಾಗಲ್ಲ. ಅದೇ ಥರನೇ ಆ ಡ್ರಿಂಕ್ಸ್ ಕುಡಿದ್ರೆ ದೇಹ ಹಾಳಾಗತ್ತೆ, ದುಡ್ಡು ಖರ್ಚಾಗತ್ತೆ. ಓಕೆ, ಆರ್ಕಿಡ್ಸ್ ಬೆಳೆಸಿದ್ರೆ ದೇಹ ಚೆನ್ನಾಗಿರುತ್ತೆ, ನಿಮಗೂ ನಿಮ್ಮ ಮನೆಯವ್ರಿಗೂ, ಅದು ಯಾರೇ ನಿಮ್ಮ ಗಾರ್ಡನ್ ಬಂದವ್ರಿಗೂ ಎಲ್ರಿಗೂ ಸಂತೋಷ, ಅನ್ಲಿಮಿಟೆಡ್ ಸಂತೋಷ ನೀವು ಕೊಡ್ತಾನೆ ಇರ್ತೀರಿ. ಎಲ್ಲರೂ ಹೇಳೋ ಹಾಗೆ ಮನುಷ್ಯನ್ಗೆ ಯಾವ್ದಾದ್ರು ಒಂದು ಹುಚ್ಚಿರ್ಬೇಕಂತೆ. ಹಾಗೆ ಇದು ಆರ್ಕಿಡ್ ಹುಚ್ಚು ಅಷ್ಟು ಬೇಗ ಬಿಡೋದು ಅಲ್ಲ, ಅದು ಒಂದ್ ರೀತಿ ನಮ್ಗೆ ನೆಮ್ಮದಿಯನ್ನ ತಂದ್ಕೊಡ್ತೇವೆ. ಬಿಡೋದೇ ಇಲ್ಲ, ಅಷ್ಟು ಬೇಗ ಅಲ್ಲ, ಬಿಡಕ್ ಆಗೋದೇ ಇಲ್ಲ. ನೀವು ಆರ್ಕಿಡ್ ಹುಚ್ಚು ಹಚ್ಚಿಸ್ಕೊಂಡು ಬಿಡಕ್ ಹೋದ್ರೆ ನಿಜವಾದ ಹುಚ್ಚು ಹಿಡಿಯುತ್ತೆ. ಹೇಳ್ತಾರೆ ಆರ್ಕಿಡ್ಸ್ ಇಸ್ ಆಲ್ಸೋ ಫಾರ್ ಬಿಸಿ ಅಂಡ್ ಲೇಸಿ ಪೀಪಲ್ ಅಂತ ಕೂಡ ಅವ್ರು ಹೇಳಿದ್ರು. ಅಂಥವ್ರು ಕೂಡ ಇದನ್ನ ಆರಾಮಾಗಿ ಬೆಳೆಸ್ಬೋದು ಅಂತ ಹೇಳಿದ್ರು. ನಾವು ಎಲ್ಲರೂ ಹೇಳ್ತೀವಿ ಪರಿಸರ ಸಂರಕ್ಷಣೆ ಮಾಡಬೇಕು, ಪರಿಸರವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳಿ. ಅವ್ರು ಹೇಳ್ದಾಗೆ ಮನೆಗೊಂದು ಮರ ಊರಿಗೊಂದು ವನ ಅಂತ ಎಲ್ಲರೂ ಹೇಳೋ ಹಾಗೆ ಮನೆಯಿಂದಲೇ ನಾವು ಪರಿಸರ ಸಂರಕ್ಷಣೆಯನ್ನ ಪ್ರಾರಂಭ ಮಾಡಬಹುದು. ಮನೆಯಲ್ಲಿ 1-2 ಗಿಡಗಳನ್ನ ಬೆಳೆಸ್ತಾ ಹೋಗಿ ಅದು ಮುಂದೆ ಒಂದು ದೊಡ್ಡ ಈ ರೀತಿ ಗಾರ್ಡನ್ ಆಗಿ ಬೆಳೆಯುತ್ತೆ. ಅದು ನಮ್ಗೆ ಆರೋಗ್ಯ, ಆದಾಯ, ಸಂತೋಷ, ಸುಖ, ನೆಮ್ಮದಿ ಎಲ್ಲವನ್ನೂ ಕೂಡ ತಂದುಕೊಡುತ್ತೆ ಇಂಥ ಗಾರ್ಡನ್. ಹೀಗಾಗಿ ಮನೆಗೊಂದು ವನ ಕೂಡ ಇರಬೇಕು. ಅವರು ಇಷ್ಟು ಇಳೆ ವಯಸ್ಸಿನಲ್ಲಿ 75 ವರ್ಷ ಅವರಿಗೆ, ಇಷ್ಟು ಇಳೆ ವಯಸ್ಸಿನಲ್ಲಿ ಈ ಗಾರ್ಡನ್ ಅನ್ನ ಅವರು ನೋಡ್ಕೋತಾ ಇದ್ದಾರೆ. ಅದರಿಂದ ನನಗೆ ತುಂಬಾ ಸಂತೋಷ ಅಂತ ಹೇಳಿದ್ರು. ಅವ್ರನ್ನ ನಾವು ಸಂಪರ್ಕ ಮಾಡಿ, ಸರ್ ನಿಮ್ದು ಒಂದು ಗಾರ್ಡನ್ ಟೂರ್ ಮಾಡ್ತೀನಿ, ನಿಮ್ನ ಒಂದು ಪರಿಚಯ ಮಾಡ್ತೀನಿ, ಇಂಟರ್ವ್ಯೂ ತಗೋತೀನಿ ಅಂತ ಅಂದಾಗ ತುಂಬಾ ಸಂತೋಷದಿಂದ ನಮ್ಮನ್ನ ಬರಮಾಡ್ಕೊಂಡು ಅವರ ಇಂಟರ್ವ್ಯೂನ, ಅವರ ಸಂದರ್ಶನವನ್ನ ಕೊಟ್ಟರು. ಇದರಿಂದ ಎಷ್ಟೋ ಜನರಿಗೆ ಪ್ರೇರಣೆ, ಮಾದರಿ ಆಗುತ್ತೆ. ಇಂಥ ವಯಸ್ಸಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟೋ ಜನ ನಮ್ಮಂತ ಸಣ್ಣವರು ಕೂಡ ಇದು ಒಂದು ಪ್ರೇರಣೆ, ಜೊತೆಗೆ ಇದು ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ಬೋದು. ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಸಮಯವನ್ನ ಕೊಟ್ಟು ನಮ್ಮನ್ನ ಬರಮಾಡ್ಕೊಂಡು ನೀವು ನಿಮ್ಮ ಇಂಟರ್ವ್ಯೂವನ್ನ ಕೊಟ್ರಿ. ತುಂಬಾ ಜನರಿಗೆ ಇದು ಒಂದು ಎಕ್ಸಾಂಪಲ್ ಆಗತ್ತೆ. ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಸಮಯವನ್ನ ನಮ್ಗಾಗಿ ಕೊಟ್ಟಿದ್ದಕ್ಕಾಗಿ. ಬಹಳ ಸಂತೋಷಮ್ಮ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆದಷ್ಟು ಇದನ್ನ ಜನಗಳಿಗೆ ತಿಳಿಸಿ, ಯಾರು ಯಾವಾಗ ಬೇಕಾಗಿದ್ರು, ನನ್ಗೆ 75 ವರ್ಷ ಆಗಿದ್ದರಿಂದ ಹೇಳ್ತಾ ಇದ್ದೀನಿ, ಬಿಟ್ವೀನ್ 2 and 5 ಸ್ಟ್ರಿಕ್ಟ್ ಆಗಿ ನಾನು ಮನೇಲಿ ಇದ್ದು ಮಲಕೊಂಡಿದ್ರು ಕೂಡ ಯಾರನ್ನ ಬಂದ್ರೆ ನಮ್ಮ ಮನೆಯವರೆಲ್ಲನೂ ನಾ ಮನೇಲಿಲ್ಲ ಅಂತ ಹೇಳ್ಬಿಡ್ತಾರೆ. ಮಿಸ್ಟೇಕ್ ಮಾಡ್ಕೋಬೇಡಿ. ಅವಾಯ್ಡ್ ಕಮಿಂಗ್ ಬಿಟ್ವೀನ್ 2 and 5. ಬೇರೆ ಟೈಮಲ್ಲಿ ಯಾವಾಗ ಬೇಕಾದ್ರೂ ಫೋನ್ ಮಾಡಿ, ಯಾರು ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು. ಇದ್ರ ಬಗ್ಗೆ ಏನು ಬೇಕಾದ್ರೂ ತಿಳಿಸ್ಕೋಬೋದು. ನನಗೆ ಗೊತ್ತಿರೋ ಅಷ್ಟಕ್ಕೆ ಮಟ್ಟಿಗೆ, ನನಗೆ ಕೈಲಾಗಿದ್ದಷ್ಟು, ನನಗೆ ಬುದ್ಧಿ ಎಷ್ಟು ಇರೋಷ್ಟು ಹೇಳ್ಕೊಡ್ತೀನಿ. ಓಕೆ, ಅವರು ನಿಮ್ಮನ್ನ ಎಲ್ಲರೂ ಸಾಮೂಹಿಕವಾಗಿ ಮನೆಗೆ ಬರ್ಮಾಡ್ಕೊಳ್ತಾ ಇದ್ದಾರೆ. 2 ರಿಂದ 5 ಗಂಟೆವರೆಗೆ ಮಧ್ಯಾಹ್ನದ ಸಮಯದಲ್ಲಿ ವೀಕೆಂಡ್ ಯಾವಾಗ ಬಂದ್ರು ನಾನು ಎಲ್ರಿಗೂ ಅದನ್ನ ನನಗೆ ಗೊತ್ತಿರೋಷ್ಟಿಗೆ ನಾನು ಹೇಳೋದಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಇದನ್ನ ಬೆಳೆಸ್ಬೇಕು ಅನ್ನೋಂಥ ಆಸೆ ಇದ್ರೆ ಅವರನ್ನ ನೀವು ದಯವಿಟ್ಟು ಸಂಪರ್ಕ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗಾರ್ಡನ್ ಟೂರ್ ಅಥವಾ ಮತ್ತೊಂದು ಸಸ್ಯದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಒಂದೇ ಮಾತ್ರ, ಜೈ ಕರ್ನಾಟಕ.